ನೀವೇ ಹಿಡ್ದಿರೋದಾ? ಸೊ ಇಲಿ ಹಿಡಿಯಕ್ಕಂತ ಇಟ್ಟಿರೋದು ಹಾವು ಹೋಗಿ ಸೇರ್ಕೊಂಡಿದೆ ಒಳಗಡೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಉಮರ್, ಉರಗ ರಕ್ಷಕ ಮೈಸೂರಿಂದ. ನಮ್ಮ ಜೊತೆ ಮುನಾಫ್ ಬಂದವರೇ ಯಳಂದೂರಿಂದ, ಇವರು ಉರಗ ರಕ್ಷಕರು. ಮತ್ತು ನಮ್ಮ ಜೊತೆ ರಹಮತ್ ಕೂಡ ಅವರೇ. ಕಲ್ಯಾಣಗಿರಿ ಸಾತ್ಗಳ್ಳಿ ಎ ಝೋನಿಂದ ಹಾವು ಸಂರಕ್ಷಣೆ ಕರೆ ಬಂದಿದೆ. ಇಲಿ ಇಡಿಯ ಬೋನ್ ಒಳಗಡೆ ಹಾವು ಸೇರ್ಕೊಂಡಿದೆ ಅಂತ ಫೋನ್ ಮಾಡಿದ್ದಾರೆ. ಹೋಗಿ ನೀವೇ ಹಿಡ್ದಿರೋದಾ? ನೋಡಿ, ನೀವು ಇಲಿ ಹಿಡಿಯಕ್ಕಂತ ಇಟ್ಟಿದ್ದೀರಾ, ಹಾವು ಬಂದಿದೆ. ಹೌದಾ? ಕೋಬ್ರಾ. ಸೊ ಸೊ ಇಲಿ ಹಿಡಿಯಕ್ಕಂತ ಇಟ್ಟಿರೋದು, ಅದರಲ್ಲಿ ಹಾವು ಹೋಗಿ ಸೇರ್ಕೊಂಡಿದೆ. ಹಾವು ಏನಕ್ಕೆ ಹೋಗಿ ಅಲ್ಲಿ ಒಳಗಡೆ ಸೇರ್ಕೊಂಡಿದೆ ಅಂದರೆ, ಇಲಿ ಅದ್ರದ್ದು ಸ್ಮೆಲ್ ಇರುತ್ತಲ್ಲ, ಅದು ಮೋಸ್ಟ್ ಪ್ರಾಬಬ್ಲಿ ಅದು ಒಳಗಡೆ ಇರುತ್ತೆ. ಅದು ತಿನ್ನಕ್ಕಂತ ಒಳಗಡೆ ಹೋಗಿ ಸಿಗಾಕೊಂಡ್ಬಿಟ್ಟಿದೆ. ಸೊ ಹಿಡಿಯೋಣ ಬನ್ನಿ. ಒಂದು ಏಜ್ ದೊಡ್ಡದಾಗಿರೋದು ನಾಗರಾವ್ ಇದು. Follow me, guys. ಸೊ ಈ ಒಂದು ಪರಿಸರದಲ್ಲಿ ಕೋಬ್ರಾನ ರಿಲೀಸ್ ಮಾಡಕ್ಕಂತ ಬಂದಿದ್ದೀವಿ. ಒಟ್ಟಾಗಿ ನಾವು 3 ಜನ ಹೋಗಿದ್ವಿ ರೆಸ್ಕ್ಯೂಗೆ. ನಾನು, ಮುನಾಫು ಮತ್ತು ರಹಮತ್. ಮುನಾಫು ಅವರು ಚಾಮರಾಜನಗರ ಯಳಂದೂರಲ್ಲಿ ಸ್ನೇಕ್ ರೆಸ್ಕ್ಯೂ ಮಾಡೋದು. ಸೊ ಅವರು ಏನಕ್ಕೆ ಬಂದಿತ್ತು ಹಾವು ಅಲ್ಲಿ, ಹೆಂಗೆ ಆ ಬೋನ್ ಒಳಗಡೆ ಹೋಯ್ತು ಅಂತ ಈಗ ಹೇಳ್ತಾರೆ ನಿಮಗೆ. ಬನ್ನಿ ಮುನಾಫ್. ಸೊ ಹಾವುಗಳು ಯಾವ ಕಾರಣಕ್ಕೆ ಬರುತ್ತೆ ಅಂದರೆ, ಈಗ ನಿಮ್ಮ ಮನೆ ಹತ್ರ ಇಲಿಗಳು ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಬರ್ತಾರೆ. ಸೊ ಅವ್ರ ಮನೆ ಹತ್ರ ಬೋನ್ನ ಇಟ್ಟಿದ್ರು ಇಲಿಗಳೇ ಹಿಡಿಯೋಕ್ಕೆ. ಆ ಇಲಿ ಬೋನ್ ಒಳಗೆ ಹಾವು ಹೋಗಿ ಅಡಗಿತ್ತು. ಯಾಕೆ ಅಂದರೆ ಆ ಇಲಿ ವಾಸನೆ ಇತ್ತಲ್ಲ, ಅದಕ್ಕೋಸ್ಕರ ಅದು ಬೋನ್ ಒಳಗೆ ಹೋಗಿ ರೆಸ್ಕ್ಯೂ ಮಾಡಿ ಈಗ ಪರಿಸರಕ್ಕೆ ವಾಪಸ್ ರಿಲೀಸ್ ಆಗಿದೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ವೀಡಿಯೋಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋಸಲ್ಲಿ.